ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆ ದಿನ ಆಫೀಸ್ಗೆ ಬರುವ ಸಮಯಕ್ಕೆ ಬಂದಿದ್ದಳು ಜಾಹ್ನವಿ. ಅವಳಿಗೆ ಹಿಂದಿನ ದಿನ ಕುಮುದ ಆಡಿದ ಮಾತುಗಳೇಕೋ ಮನಸ್ಸಿನ ಆಳಕ್ಕಿಳಿದಿದ್ದವು. ಕುಮುದಾಳ ಜೊತೆ ಅವಳಿಗೇನು ದ್ವೇಷವಲ್ಲವೇ? ಹಾಗಾಗಿ ತನ್ನ ಅಣಕು ಮಾತುಗಳನ್ನು ಅವಳ ಜೊತೆ ಆಡದೆ ಚಂದವಾಗಿಯೇ ಮಾತನಾಡಬೇಕು ಎಂದುಕೊಂಡು ಬಂದವಳು ನೇರವಾಗಿ ಅವಳ ಬಳಿಯೇ ಬಂದು ಕುಳಿತಳು. ಅವಳನ್ನು ಕಂಡ ಕುಮುದ, ಗುಡ್ ಆಫ್ಟರ್ನೂನ್ ಮೇಡಮ್ ಎಂದಳು ಚಂದದ ನಗುವಿನೊಂದಿಗೆ. ಆ ನಗು ನಿಷ್ಕಲ್ಮಶ ಎನ್ನಿಸಿತು ಜಾಹ್ನವಿಗೆ. ಗುಡ್ ಆಫ್ಟರ್ನೂನ್ ಕುಮುದ ಎಂದಳು. ಮತ್ತೆ ಮಾತನಾಡದ ಕುಮುದ ತನ್ನ ಕೆಲಸದತ್ತ ಗಮನ ಕೊಟ್ಟಳು. ಏನು ಮಾಡ್ತಿದೀಯಾ ತಾನೇ ಕೇಳಿದಳು ಜಾಹ್ನವಿ. ಮ್ಯಾನೇಜರ್ ಇದೊಂದು ಫೈಲ್ ಚೆಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಮೇಡಮ್, ಚೆಕ್ ಮಾಡ್ತಿದ್ದೀನಿ ಎಂದಳು ಅವಳನ್ನೊಮ್ಮೆ ನೋಡಿ ಫೈಲ್ ನೋಡುತ್ತಾ. ಹೌದಾ, ಏನು ಕೆಲಸ ಅದು? ಹೇಗೆ ಚೆಕ್ ಮಾಡ್ತೀಯಾ? ನನಗೂ ತೋರಿಸು. ಆಸಕ್ತಿ ತೋರಿದಳು ತಿಳಿಯಲು. ಆಶ್ಚರ್ಯ ಕುಮುದಾಳಿಗೆ. ಆದರೂ ತೋರಿಸದೆ ತನ್ನ ಕೈಯಲ್ಲಿನ ಫೈಲ್ ಜೊತೆಗೆ ಕಂಪ್ಯೂಟರ್ ಪರದೆಯ ಮೇಲಿದ್ದದ್ದನ್ನು ನೋಡುತ್ತಾ ತಾನು ಮಾಡುತ್ತಿರುವ ಕೆಲಸ ಹೇಗೆಂದು ತಿಳಿಸಿದಳು ಚೂರು ಬಿಗುಮಾನವಿಲ್ಲದೆ. ಏನೋ ಹೊಸತೆನ್ನಿಸಿತು ಜಾಹ್ನವಿಗೆ. ಅವಳ ಶುದ್ಧ ಮನಸ್ಸು ನೋಡಿ ಈ ಹುಡುಗಿಯಲ್ಲಿ ಹುಳುಕಿಲ್ಲ ಎನ್ನಿಸಿತು. ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ, ಬಾ ಕಾಫಿ ಕುಡಿತಾ ಮಾತಾಡೋಣ ಮೇಲೆದ್ದು ಕರೆದಳು. ಕ್ಯಾಂಟೀನಿನತ್ತ ಹೋಗಲು ಮಾತನಾಡುವುದಿತ್ತವಳಿಗೆ. ಅದನ್ನು ಅಲ್ಲಿ ಮಾತನಾಡಲಾಗದೆ ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಮಾತನಾಡಿದರಾಯಿತೆಂದು ಕರೆದಳು ಕಾಫಿಯ ನೆಪ ಹೇಳಿ. ನನಗೆ ಕಾಫಿ ಬೇಡ ಮೇಡಮ್, ನಿಮಗೆ ಇಲ್ಲೇ ತರೋದಕ್ಕೆ ಹೇಳ್ತೀನಿ ಇರಿ ಎಂದು ಅತ್ತಿತ್ತ ನೋಡುತ್ತಾ ವೇಣುನನ್ನು ನೋಡಿದಳು ಕುಳಿತಲ್ಲಿಯೇ. ಬೇಡ ಕುಮುದ, ನೀನು ಬಾ, ನಾನು ನಿನ್ನ ಮೇಡಮ್ ಕರಿತಿದ್ದೀನಿ ಅಂದಮೇಲೆ ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ, ಬಾ ಎಂದಳು ಆರ್ಡರ್ ಮಾಡುತ್ತಾ. ಕುಮುದ ಬೇರೆ ದಾರಿ ಇಲ್ಲದೆ ಎದ್ದು ನಡೆದಳು ಅವಳ ಜೊತೆ. ಇಬ್ಬರೂ ಕ್ಯಾಂಟೀನಿಗೆ ನಡೆದು ಕುಳಿತಾಗ ಅಲ್ಲಿಯವನೊಬ್ಬ ಕಾಫಿ ತಂದಿಟ್ಟ ಅವರ ಮುಂದೆ. ಕಪ್ ಹಿಡಿದ ಜಾಹ್ನವಿ, ನಿನ್ನೆ ಎಷ್ಟೊತ್ತಿಗೆ ಮನೆ ತಲುಪಿದೆ ಎಂದು ತಾನೇ ಹಿಂದಿನ ದಿನ ಜ್ಞಾಪಿಸಿ ಕೇಳಿದಳು ಕಾಫಿ ಹೀರುತ್ತಾ. 7 ಗಂಟೆ ಆಗಿತ್ತು ಮೇಡಮ್. ಪ್ರತಿದಿನ ಅಷ್ಟೊತ್ತಿಗೆ ಹೋಗ್ತೀಯಾ? ಹಾಂ ಮೇಡಮ್, ಕೆಲವೊಮ್ಮೆ ತಡ ಆಗುತ್ತೆ. ಆಫೀಸ್ ಮುಗಿಯೋದು 6 ಗಂಟೆಗಲ್ವಾ, ನೀನು ಯಾಕೆ ಅಷ್ಟೊಂದು ಲೇಟಾಗಿ ಹೋಗೋದು? ಹೌದು, ಆ ಸ್ಟಾಪ್ನಲ್ಲಿ ಯಾಕೆ ನಿಂತಿದ್ದೆ ನಿನ್ನೆ? ಎಲ್ಲವೂ ರಾತ್ರಿಯೇ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಅವಳಿಗೆ. ಅದಕ್ಕೆಲ್ಲ ಉತ್ತರ ಬಯಸಿ ಕುಮುದಾಳನ್ನು ಹಿಡಿದು ಕುಳಿತಿದ್ದಳು. ಇಲ್ಲಿ ಇರೋ ಸ್ಟಾಪ್ನಿಂದ ಬಸ್ ಹತ್ತಿದ್ರೆ ನಾನು ನೆಕ್ಸ್ಟ್ ಸ್ಟಾಪ್ನಲ್ಲಿ ಇಳಿತೀನಿ ಮೇಡಮ್. ಸಿದ್ದು ನನಗೋಸ್ಕರ ಕಾಯ್ತಿರ್ತಾನೆ ಅಲ್ಲಿ. ಇಬ್ಬರು ಅಲ್ಲೇ ಹತ್ತಿರದಲ್ಲಿ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಆಮೇಲೆ ಅವನು ನನ್ನನ್ನು ಬಸ್ ಹತ್ತಿಸಿ ಮನೆಗೆ ಹೋಗ್ತಾನೆ. ಚೂರು ಹಿಂಜರಿಯದೆ ತನ್ನ ದಿನಚರಿ ಜೊತೆಗೆ ಪ್ರೀತಿಯ ಬಗ್ಗೆಯೂ ಹೇಳಿದಳು. ಹೌದಾ, ಇಬ್ಬರು ಡೈಲಿ ಮೀಟ್ ಆಗ್ತೀರಾ ಹಾಗಾದರೆ? ಹೌದು ಮೇಡಮ್, ರಜೆ ಇದ್ದಾಗ ನಮ್ಮ ಭೇಟಿಗೂ ರಜೆನೇ ಎಂದಳು ಕುಮುದ ಕಾಫಿ ಕುಡಿಯುತ್ತಾ. ಜಾಹ್ನವಿಗೆ ಏನೋ ಆಸಕ್ತಿ ಮೂಡಿತು ಅವರಿಬ್ಬರ ಪ್ರೀತಿಯ ಬಗ್ಗೆ. ಆದರೂ ಮತ್ತೆ ಕೇಳದೆ ಉಳಿದಳು. ಯಾಕಿದನ್ನೆಲ್ಲ ಕೇಳ್ತಿದ್ದೀರಾ ನೀವು? ಕುಮುದ ಕೇಳಿದಳು ಈಗ. ಯಾಕಿಲ್ಲ, ನಿಮ್ಮಿಬ್ಬರನ್ನ ನೋಡಿದಾಗಲೆಲ್ಲ ಹೇಗೆ ಇವರಿಬ್ಬರು ಜೋಡಿ ಆಗಿದ್ದು ಅನ್ನೋ ಪ್ರಶ್ನೆ ಮೂಡುತ್ತೆ. ಅದನ್ನು ನೀನೇ ಸಮಯ ಸಿಕ್ಕಾಗ ಹೇಳುವಂತೆ ಬಿಡು ಎಂದಳು. ಅವಳ ಆ ತಾಳ್ಮೆ, ಆಸಕ್ತಿ ಹೊಸತೆನಿಸಿತು ಕುಮುದಾಳಿಗೆ. ನಮ್ಮಿಬ್ಬರನ್ನ ಕಂಡ್ರೆ ಕೋಪ ಯಾಕೆ ನಿಮಗೆ? ನಾನು ಈ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ವಲ್ಲ ಮೇಡಮ್ ನೀವು? ಕಾಫಿ ಕಪ್ ಕೆಳಗಿಟ್ಟು ಕೇಳಿದಳು. ಹಿಂದಿನ ದಿನವೂ ಅದೇ ಪ್ರಶ್ನೆ ಕೇಳಿದ್ದಳಲ್ಲ. ಆ ಸಿದ್ದು ನನಗೆ ಮೊದಲಿಂದನೂ ಕಾಂಪಿಟೇಷನ್ ಕುಮುದ. ಅವನು ಬ್ರಿಲಿಯಂಟ್, ಒಪ್ಕೋತೀನಿ. ಹಾಗಂತ ನಾನು ಅವನು ಹಾಗೆ ಇರೋಕ್ಕಾಗೋದಿಲ್ಲ ಅಲ್ವಾ? ಯಾವಾಗಲೂ ಅಮ್ಮ ಅವನಿಗೆ ನನ್ನನ್ನು ಹೋಲಿಸಿ ಏನಾದರೂ ಅಂತಿದ್ರು, ಈಗಲೂ ಅಂತಾರೆ. ಅದಕ್ಕೆ ನನಗೆ ಅವನನ್ನು ಕಂಡ್ರೆ ಕೋಪ. ಚಿಕ್ಕದಾಗಿ ಹೇಳಿದಳಾದರೂ ಸಿದ್ದುವಿನ ಬಗ್ಗೆಯಷ್ಟೇ ಹೇಳಿದಳು. ಇದರಲ್ಲಿ ಸಿದ್ದು ತಪ್ಪೇನಿದೆ ಮೇಡಮ್? ನಿಮ್ಮ ತಾಯಿ ಹಾಗೆಲ್ಲ ಹೋಲಿಕೆ ಮಾಡಿದ್ರೆ ಅವನಾದರೂ ಏನು ಮಾಡ್ತಾನೆ? ನೀವು ಹೇಳೋದು ನೋಡಿದ್ರೆ ಸಿದ್ದು ಜಾಣ ಆಗಿರೋದೇ ತಪ್ಪು ಅನಿಸುತ್ತೆ ಎಂದ ಕುಮುದ ನಕ್ಕಳು. ನಿನಗೆ ಸಿದ್ದು ಮೇಲೆ ಪ್ರೀತಿ ಇದೆ, ನೀನು ಅವನನ್ನು ಬಿಟ್ಟುಕೊಡೋದಿಲ್ಲ. ಹೋಗಲಿ ಬಿಡು, ಎಲ್ಲರ ಕಣ್ಣಲ್ಲೂ ಒಳ್ಳೆಯವನಾಗಿರೋ ಆ ಸಿದ್ದು ನನ್ನ ಕಣ್ಣಲ್ಲಾದರೂ ಕೆಟ್ಟವನಾಗಿರಲಿ ಎಂದ ಜಾಹ್ನವಿಯ ಮಾತು ಅದೇಕೋ ಚುಚ್ಚಿದಂತಾಯಿತು ಮನಸ್ಸಿಗೆ. ತನ್ನ ಸಿದ್ದು ಕೆಟ್ಟವನೇ ಅಲ್ಲ ಎಂದ ಮೇಲೆ ಯಾರ ಕಣ್ಣಲ್ಲಿಯೂ ಹಾಗೆ ಕಾಣಬಾರದವ? ಇಲ್ಲ ಮೇಡಮ್, ಸಿದ್ದು ಕೆಟ್ಟವನಲ್ಲ, ನಿಮ್ಮ ದೃಷ್ಟಿ ಅದು ಎಂದಳು. ಅವನ ವಿರುದ್ಧ ಮಾತು ಸಹಿಸಳು ಅವಳು.
ಅವನ ಬಗ್ಗೆ ಮಾತು ಬೇಡ ಬಿಡು ಕುಮುದ ಎಂದ ಜಾಹ್ನವಿಗೆ ಸಿದ್ಧಾರ್ಥ ಮೇಲೆ ಕೋಪದ ಜೊತೆಗೆ ತಾತ್ಸಾರದ ಭಾವ. ಅವಳ ಮಾತಿಗೆ ಮತ್ತೆ ವಾದ ಬೇಡವೆಂದು, ಮೇಡಮ್ ನಾನೊಂದು ಮಾತು ಕೇಳ ನಿಮಗೆ ಎಂದಳು. ಅದೇಕೋ ಅಂದು ಆತ್ಮೀಯತೆಯಿಂದ ಶುರುವಾಗಿತ್ತು ಅವರಿಬ್ಬರ ನಡುವಿನ ಬಂಧ. ಕೇಳು. ಯಾಕೆ ನಾನು ನೀವು ಸಿದ್ದು ಫ್ರೆಂಡ್ಸ್ ಆಗಬಾರ್ದು? ಕೋಪ ಜಗಳ ಎಲ್ಲವನ್ನೂ ಬಿಟ್ಟು ಬಿಡುವ ಯೋಚನೆ ಮಾಡಿ ಕೇಳಿದಳು. ಜೋಕ್ ಮಾಡ್ತಿದ್ಯಾ ಕುಮುದ ನಗುತ್ತಾ ಎಂದಳು. ಇಲ್ಲ ಮೇಡಮ್, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಸಿದ್ದು ವಿಷಯನೇ ಬೇಡ ಕುಮುದ, ನನಗೆ ಬೇರೆ ಏನಾದರೂ ಮಾತಾಡೋದಿದ್ರೆ ಮಾತಾಡು ಎಂದ ಜಾಹ್ನವಿಯ ಮಾತು ಸಿದ್ದುವಿನ ಮಾತಿನಂತೆಯೇ ಇತ್ತಲ್ಲ. ಅವನು ಹಿಂದಿನ ರಾತ್ರಿ ಫೋನಿನಲ್ಲಿ ಮಾತನಾಡುವಾಗ ಇದನ್ನೇ ಹೇಳಿದ್ದನಲ್ಲವೇ? ವಿಚಿತ್ರ ಎನ್ನಿಸಿತು ಕುಮುದಾಳಿಗೆ. ಬೇರೆ ಏನಿಲ್ಲ ಮೇಡಮ್, ಬನ್ನಿ ನಿಮಗೆ ಕೆಲಸ ಹೇಳಿಕೊಡ್ತೀನಿ ಎನ್ನುತ್ತಾ ಮೇಲೆದ್ದಳು. ನನಗೆ ಇಂಟ್ರೆಸ್ಟ್ ಇಲ್ಲ ಕುಮುದ ಈ ಕೆಲಸ ಕಲಿಯೋದಕ್ಕೆ, ಆದರೂ ಇನ್ನೂ ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ತೀನಿ ಬಾ ಎನ್ನುತ್ತಾ ಇಬ್ಬರೂ ಮತ್ತೆ ಚೇಂಬರ್ನತ್ತ ನಡೆದು ಬಂದರು. ಕುಮುದ ತನ್ನ ಕೆಲಸ ಮುಂದುವರಿಸಿದರೆ ಜಾಹ್ನವಿ ಎಂದಿನಂತೆ ಫೋನ್ ನೋಡಿ ಕಾಲ ಕಳೆಯುತ್ತಾ ಸ್ವಲ್ಪ ಹೊತ್ತಿದ್ದು ಹೊರಟು ಹೋದಳು. ಅವಳು ಹೋದ ನಂತರ ಊಟದ ಹೊತ್ತಿಗೆ ಸಿದ್ಧಾರ್ಥನಿಗೆ ಕರೆ ಮಾಡಿದ ಕುಮುದ ಜಾಹ್ನವಿಯ ಜೊತೆಯಾಡಿದ ಮಾತೆಲ್ಲವನ್ನೂ ಹೇಳಿದ್ದಳು. ಅವನಿಗೆ ಹೊಸದೇನಲ್ಲ ಜಾಹ್ನವಿ ತನ್ನ ಮೇಲೆ ತೋರುವ ಕೋಪಕ್ಕೆ. ಆದರೆ ಅಚ್ಚರಿಯಾಗಿದ್ದು ಅವಳು ಕುಮುದಾಳ ಜೊತೆ ಮಾತನಾಡಿದ ರೀತಿಗೆ. ಅವಳು ಒಳ್ಳೆಯವಳೇ ಸಿದ್ದು, ಆದರೆ ಸ್ವಲ್ಪ ಹುಡುಗಾಟದ ಬುದ್ಧಿ ಇದೆ ಎಂದು ಹೇಳಿದ್ದಳು. ಆದರೆ ಸಿದ್ಧಾರ್ಥನಿಗೆ ಮಾತ್ರ ಜಾಹ್ನವಿಯ ಬಗ್ಗೆ ಕೇಳಲು ಹೇಳಲು ಏನೂ ಇರಲಿಲ್ಲ. ಊಟ ಮುಗಿಸಿ ಮತ್ತೆ ಕೆಲಸದತ್ತ ಗಮನ ಕೊಟ್ಟಾಗ ಹರೀಶ್ ರವರು ಅವಳನ್ನು ಚೇಂಬರಿಗೆ ಕರೆದರು. ಅವರ ಮುಂದೆ ಬಂದು ನಿಂತ ಕುಮುದ, ಸರ್ ಬರೋದಕ್ಕೆ ಹೇಳಿದ್ರಂತೆ ಎಂದಳು. ದೇವೇಂದ್ರರವರು ಆ ಸಮಯದಲ್ಲಿ ಅಲ್ಲಿರಲಿಲ್ಲ. ಹೌದು ಕುಮುದ, ಜಾಹ್ನವಿ ಬಗ್ಗೆ ಕೇಳೋದಕ್ಕೆ ಕರೆದೆ ಎಂದರು. ಅರ್ಥವಾಗಲಿಲ್ಲ ಅವಳಿಗೆ. ತಮ್ಮ ಮಗಳ ಬಗ್ಗೆ ನನ್ನ ಹತ್ತಿರ ಏನೋ ಕೇಳಬೇಕಿತ್ತು ಎಂದುಕೊಂಡಳು ಮನದಲ್ಲಿ. ಮೇಡಮ್ ಬಗ್ಗೆ ನನ್ನ ಹತ್ರ ತಡವರಿಸಿದಳು. ಅವಳು ನಿನ್ನ ಹತ್ರ ಕೆಲಸ ಕಲಿತಿದ್ದಾಳ ಕುಮುದ, ಕಂಪ್ನಿ ವಿಷಯಗಳಲ್ಲಿ ಆಸಕ್ತಿ ತೋರಿಸ್ತಿದ್ದಾಳೆ ಅಲ್ವಾ? ಜಾಹ್ನವಿಯ ಬಗ್ಗೆ ಇರುವ ಯೋಚನೆ ಎಂದರೆ ಅದೇ ಅವರಿಗೆ. ಆಫೀಸಿಗೆ ಬಂದರೆ ಫೋನ್ ಹಿಡಿದು ಕೂರುವ ಹುಡುಗಿಯ ಬಗ್ಗೆ ಏನೆಂದು ಹೇಳಬೇಕವಳು? ಅಷ್ಟೊಂದು ಆಸಕ್ತಿ ಇಲ್ಲ ಸರ್ ಅವರಿಗೆ ಕೆಲಸದಲ್ಲಿ. ಇರುವುದನ್ನೇ ಹೇಳಿದಳಾದರೂ ಬಿಡಿಸಿ ಹೇಳಲಿಲ್ಲ. ತನ್ನನ್ನು ಅಣಕಿಸಿ ಆಡಿಕೊಳ್ಳಲೆಂದೇ ಆಫೀಸಿಗೆ ಬರುತ್ತಿರುವಳೆಂಬುದನ್ನು ಬಿಚ್ಚಿಡಲಿಲ್ಲ. ಅವಳನ್ನು ಬದಲಾಯಿಸಬೇಕು ಕುಮುದ. ಇವತ್ತು ನೀನು ಅವಳ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋದನ್ನು ನೋಡಿದೆ ನಾನು. ನಿನ್ನ ಹತ್ರ ಅವಳು ಅಷ್ಟೊಂದು ಕ್ಲೋಸ್ ಆಗಿದ್ದಾಳೆ ಅಂದರೆ ನನಗೆ ನಂಬೋಕೆ ಆಗಲಿಲ್ಲ. ಅದಕ್ಕೆ ನಿನ್ನನ್ನು ಕರೆದಿದ್ದು ನಾನು ಎಂದರು. ಕುಮುದಾಳ ಜೊತೆ ಜಾಹ್ನವಿ ಗೆಳತಿಯಂತೆ ಕ್ಲೋಸ್ ಆಗಿರುವಳೇನೋ ಎಂದುಕೊಂಡಿದ್ದರವರು. ಕುಮುದ ಮಾತನಾಡಲಿಲ್ಲ. ನನಗೊಂದು ಸಹಾಯ ಮಾಡ್ತೀಯಾ ಕುಮುದ? ಕೇಳಿದ್ದು ತಂದೆಯ ಹೃದಯ, ಮಗಳ ಮೇಲಿನ ಪ್ರೀತಿ ಅವರ ಮೊಗದಲ್ಲಿ ಸ್ಪಷ್ಟ. ಹೇಳಿ ಸರ್, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಖಂಡಿತ ಮಾಡ್ತೀನಿ ಎಂದಳು. ಸಹಾಯ ಮಾಡಲು ಹಿಂಜರಿಯುವುದಿಲ್ಲ ಹುಡುಗಿ. ಅವಳು ನಿನ್ನ ಜೊತೆನೇ ಕೆಲಸ ಕಲಿತೀನಿ ಅಂದಿದ್ದು. ಆದರೆ ಅವಳಿಗೆ ಕೆಲಸ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೇಗಾದರೂ ಮಾಡಿ ಅವಳಿಗೆ ಕೆಲಸದಲ್ಲಿ ಆಫೀಸ್ ವಿಷಯದಲ್ಲಿ ಆಸಕ್ತಿ ಬರೋ ಥರ ಮಾಡು. ಯಾಕಂದರೆ ನನಗಿರೋದು ಅವಳೊಬ್ಬಳೇ ಮಗಳು. ನನ್ನ ನಂತರ ಈ ಆಫೀಸ್ನ ನೋಡ್ಕೋಬೇಕಾಗಿರೋದು ಅವಳೇ. ಆದರೆ ಅವಳಿಗೆ ಕೆಲಸ ಮಾಡೋ ಜವಾಬ್ದಾರಿ ಇಲ್ಲ. ಆ ಜವಾಬ್ದಾರಿ, ಕೆಲಸ ಮಾಡೋ ಆಸಕ್ತಿ ಬಗ್ಗೆ ಅವಳಿಗೆ ತಿಳಿಸ್ಕೊಡು ನೀನು. ಆಫೀಸ್ನಲ್ಲಿ ಇಬ್ಬರು ಜೊತೆಗೆ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯನೂ ಸ್ನೇಹ ಬೆಳೆದಿರುತ್ತೆ. ಈಗ ಈ ಸ್ನೇಹ ಭಾವದಿಂದ ಅವಳನ್ನು ಸರಿದಾರಿಗೆ ತಗೊಂಡು ಬರ್ತೀಯಾ? ದೈನ್ಯತೆಯಿಂದ ಕೇಳಿದರು. ಏನು ಹೇಳಬೇಕೋ ತಿಳಿಯಲೇ ಇಲ್ಲ ಅವಳಿಗೆ. ನನ್ನ ಮಗಳು ಒಳ್ಳೆಯವಳೆ ಕುಮುದ, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಅವಳಿಗೆ. ಡ್ಯಾನ್ಸ್ ಅಂದರೆ ಪ್ರಾಣ. ಪ್ರತಿದಿನ ತಪ್ಪದೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಅದ್ರ ಬಗ್ಗೆ ನಮಗೇನೋ ತಕರಾರಿಲ್ಲ. ಆದರೆ ಅದ್ರ ಜೊತೆಗೆ ಆಫೀಸ್ ಕಡೆನೂ ಸ್ವಲ್ಪ ಗಮನ ಕೊಡಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ಅವಳಿಗೆ ನೀನೇ ತಿಳಿಸಿ ಹೇಳು. ನಿನ್ನನ್ನು ನಾನು ಆಫೀಸ್ಗೆ ಬಂದಾಗಿನಿಂದ ನೋಡ್ತಿದ್ದೀನಿ. ನಿನ್ನ ಅಚ್ಚುಕಟ್ಟಾದ ಕೆಲಸ, ಜವಾಬ್ದಾರಿ, ನಿನ್ನ ಒಳ್ಳೆ ನಡತೆ ಬಗ್ಗೆ ಕೇಳಿದ್ದೀನಿ ನಾನು. ಅದಕ್ಕೆ ನಿನಗೆ ಈ ಜವಾಬ್ದಾರಿ ಕೊಡ್ತಿದ್ದೀನಿ. ಅಲ್ಲದೆ ಜಾನು ಕೂಡ ನಿನ್ನ ಹತ್ರ ಕೆಲಸ ಕಲಿತೀನಿ ಅಂದಿದ್ದಾಳಲ್ಲ. ತಮ್ಮ ಮನದಲ್ಲಿ ಇದ್ದದ್ದನ್ನು ಸರಳವಾಗಿ ಹೇಳಿದರು. ಸರಿ ಸರ್, ನಾನು ಪ್ರಯತ್ನ ಮಾಡ್ತೀನಿ. ಜಾಹ್ನವಿ ಮೇಡಮ್ ಬಗ್ಗೆ ನನಗಿನ್ನೂ ಅಷ್ಟೊಂದು ತಿಳಿದಿಲ್ಲ. ಆದರೆ ಅವರು ಏನೋ ಹುಳುಕಿಲ್ಲದೆ ನೇರವಾಗಿ ಮಾತಾಡೋರು ಅನ್ನೋದು ಅರ್ಥ ಆಗಿದೆ. ಅದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಕುಮುದ. ನಿನಗೆ ಅವಳಿಂದ ಯಾವ ತೊಂದರೆನೂ ಬರೋದಿಲ್ಲ. ಸ್ವಲ್ಪ ಕೋಪ ಅವಳಿಗೆ ಅಷ್ಟೇ. ಅದು ಬಿಟ್ಟರೆ ಮಗು ಥರ ನನ್ನ ಮಗಳು ಎಂದರು. ಹೆತ್ತವರಿಗೆ ಹೆಗ್ಗಣನೆ ಮುದ್ದಲ್ಲವೇ? ಓಕೆ ಸರ್,
ಎಂದ ಕುಮುದ ಹೊರನಡೆದಳು. ಹರೀಶ್ ತಮ್ಮ ಕೆಲಸದತ್ತ ಗಮನ ಕೊಟ್ಟರು. ತನ್ನ ಚೇಂಬರಿಗೆ ಬಂದು ಕುಳಿತ ಕುಮುದ, ಇದೇನಿದು, ಆ ಜಾಹ್ನವಿಯಿಂದ ದೂರ ಇರಬೇಕು ಅಂದ್ಕೊಂಡಿರೋ ನನಗೆ ಅವಳೇ ಹತ್ರ ಆಗೋ ಥರ ಆಗ್ತಿದೆಯಲ್ಲ ಎಂದುಕೊಂಡು ತನ್ನ ಕೆಲಸದತ್ತ ಗಮನ ಕೊಟ್ಟಳು. ಈಗ ನಾನು ಹೇಳೋ ವಿಷಯನ ನೀನು ನಂಬುತ್ತೀಯೋ ಇಲ್ವೋ ಗೊತ್ತಿಲ್ಲ ಸಿದ್ದು, ಆದರೆ ನಂಬಲೇಬೇಕು ಎಂದಳು ಕುಮುದ ಸಿದ್ಧಾರ್ಥನಿಗೆ. ಇಬ್ಬರು ಕಾಫಿ ಕುಡಿಯುತ್ತಾ ಕುಳಿತಿದ್ದರು ಸಂಜೆಯ ಭೇಟಿಯಲ್ಲಿ. ಮತ್ತೇನಾಯಿತು ಆ ಜಾಹ್ನವಿ ಜೊತೆ? ಅವಳದ್ದೇ ವಿಷಯವೆಂದು ಊಹಿಸಿ ಕೇಳಿದನವ. ಅವಳ ವಿಷಯನೇ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಅವಳನ್ನ ಬಿಟ್ಟರೆ ಮತ್ತೇನಿದೆ ಮಾತಾಡೋಕ್ಕೆ ಎಂದನವ ಕಾಫಿ ಕಪ್ ಟೇಬಲ್ ಮೇಲಿಟ್ಟು. ಇವತ್ತು ಹರೀಶ್ ಸರ್ ನನ್ನನ್ನು ಕರೆದು ಮಾತಾಡಿಸಿದ್ರು, ಅದು ಆ ಜಾಹ್ನವಿಗೆ ಕೆಲಸ ಕಲಿಸ್ಕೊಡು ಅಂತ ಎಂದವಳು ಹರೀಶ್ ಮತ್ತು ತನ್ನ ಮಧ್ಯೆ ನಡೆದ ಮಾತುಗಳನ್ನು ಬಿಡಿಸಿ ಹೇಳಿದಳು. ಸಿದ್ಧಾರ್ಥನಿಗೆ ಈ ವಿಷಯವು ಅಚ್ಚರಿಯೇ. ಅವಳಿಂದ ನಿನ್ನನ್ನು ದೂರ ಇಡೋದಕ್ಕೆ ನಾನು ಪ್ರಯತ್ನ ಮಾಡಿದರೆ ನೀನು ಅವಳಿಗೆ ಹತ್ತಿರ ಆಗೋ ಥರ ಕಾಣ್ತಿದೆ ಎಂದನವ ಛೇಡಿಸಿ. ಅಲ್ವಾ, ನನಗೂ ಹಾಗೆ ಅನಿಸಿದ್ದು ಸಿದ್ದು, ಆದರೆ ಈಗ ಅವಳನ್ನು ನೋಡಿದ್ರೆ ಪಾಪ ಅನ್ನಿಸ್ತಿದೆ ನನಗೆ. ನಿನಗೆ ಗೊತ್ತಾ, ಅವಳಿಗೂ ನಿನ್ನ ಹಾಗೆ ನಿನ್ನ ವಿಷಯ ಮಾತಾಡಿದ್ರೆ ಆಗೋದಿಲ್ಲ. ಆದರೆ ಇವತ್ತು ಅವಳು ನನ್ನ ಜೊತೆ ಪ್ರತಿದಿನದ ಹಾಗೆ ಮಾತಾಡಲಿಲ್ಲ, ತುಂಬ ಸ್ನೇಹದಿಂದ ಮಾತಾಡಿದ್ಲು. ಅವಳಿಗೆ ನನ್ನ ಮೇಲಿನ ಕೋಪ ಕಡಿಮೆ ಆಗಿದೆ ಅನಿಸುತ್ತೆ ಎಂದವಳಿಗೂ ಜಾಹ್ನವಿಯ ಮೇಲೆ ಸ್ನೇಹ ಭಾವ ಮೂಡಿತ್ತು. ಆದರೂ ಹುಷಾರು ಕುಮುದ, ಅತಿಯಾಗಿ ಅವಳನ್ನು ಎನ್ನುವಾಗ ಸುಮ್ಮನಿರಿಸಿದ್ದು. ನಿಮ್ಮಿಬ್ಬರ ಮನಸ್ಸಲ್ಲಿ ಒಬ್ರಿಗೊಬ್ಬರ ಬಗ್ಗೆ ಕೋಪನೇ ಇದೆ. ಅದೇನೋ ನಿಮ್ಮಿಬ್ಬರ ಮಧ್ಯೆ ಇರೋ ಬಾಂಡಿಂಗ್ ನನಗೆ ಅರ್ಥನೇ ಆಗ್ತಿಲ್ಲ. ಅವಳು ನಿನ್ನ ವಿಷಯನೇ ಬೇಡ ಅಂತಾಳೆ, ನೀನು ಹಾಗೆ ಹೇಳ್ತೀಯ. ಆದರೆ ನಿಮ್ಮಿಬ್ಬರಿಗೂ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ಎಂದ ಕುಮುದ ಅವರಿಬ್ಬರ ನಡುವಿನ ಮಾತುಗಳಲ್ಲೇ ಅಳೆದಿದ್ದಳು ಅವರ ನಡುವಿನ ಬಂಧವನ್ನು. ಅಬ್ಬಾ, ಏನಾದರೂ ಮಾಡು ನೀನು. ಈಗ ಹರೀಶ್ ಸರ್ ಹೇಳಿದಾರಲ್ಲ ಅವಳನ್ನು ದಾರಿಗೆ ತಗೊಂಡು ಬಾ ಅಂತ, ಹಾಗೇನಾದರೂ ಮಾಡಿದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ. ನೋಡು, ಅವಳ ವಿಷಯನೇ ಬೇಡ ಅಂತೀಯ, ಆದರೂ ಅವಳ ಮೇಲೆ ಕಾಳಜಿ ಇದೆ ನಿನಗೆ ಮಾತಿಗೆ ಎಂದಳು ಅವನನ್ನು ಛೇಡಿಸುತ್ತಾ. ಛೇಚೆ, ಆ ಥರ ಏನಿಲ್ಲ ಕುಮುದ. ಅವಳು ಆಫೀಸ್ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಸರ್ ಮತ್ತು ಮೇಡಮ್ಗೆ ತುಂಬ ಖುಷಿ ಆಗುತ್ತೆ. ಅವರಿಗೆ ಇರೋ ಚಿಂತೆನೇ ಅದು. ಈಗ ಸರ್ಗೂ ವಯಸ್ಸಾಗ್ತಾ ಬಂತು ಅಲ್ವಾ, ಅವ್ರ ಜವಾಬ್ದಾರಿ ಇವಳು ತಗೊಂಡ್ರೆ ಅವರಿಗೂ ಹಗುರ ಆಗುತ್ತೆ ಎಂದನವ ಹರೀಶ್ ಮತ್ತು ಭಾಗ್ಯರವರ ಬಗ್ಗೆ ಯೋಚಿಸಿ. ಎಲ್ಲರ ಆಸೆ ಜಾಹ್ನವಿ ಸರಿ ಹೋಗಬೇಕು ಅಂತ ಇದೆ ಅಂದಾಗ ಈ ಕುಮುದ ಅವಳನ್ನು ಸರಿ ಮಾಡ್ತಾಳೆ ಎನ್ನುತ್ತಾ ಮೇಲೆದ್ದಳು. ಸಿದ್ಧಾರ್ಥ್ ಬಿಲ್ ಕೊಟ್ಟು ಅವಳ ಜೊತೆಯೇ ಹೊರಬಂದು, ಬಾ ಬೈಕ್ ಮೇಲೆ ಕರ್ಕೊಂಡು ಹೋಗ್ತೀನಿ, ತಡ ಆಗಬಹುದು ನಿನಗೆ ಎನ್ನುತ್ತಾ ಬೈಕ್ ಏರಿದ. ಅವಳು ಅವನ ಮಾತು ಸರಿ ಎನ್ನಿಸಿ ಬೈಕ್ ಹತ್ತಿ ಕುಳಿತಳು ಅವನ ಭುಜ ಹಿಡಿದು. ಮಾತನಾಡುತ್ತಲೇ ದಾರಿ ಸಾಗಿಸಿ ಕುಮುದಾಳ ಮನೆಯ ಬಳಿ ಬೈಕ್ ನಿಲ್ಲಿಸಿದ್ದ ಸಿದ್ದು. ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟಳು ಕುಮುದ. ಆ ದಿನವೂ ಅವಳ ತಾಯಿ ವನಜಾ ಅವರಿಬ್ಬರನ್ನೂ ನೋಡಿದರು. ಇನ್ನೂ ಪ್ರಶ್ನೆ ಮಾಡಲೇಬೇಕು ಎಂದುಕೊಂಡವರು ಮನೆಗೆ ನಡೆದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.